ಕೋಪದಲ್ಲಿ ಕುಯ್ಕೊಂಡಿದ್ದ ಮೂಗು ಮತ್ತೆ ಬರೋದಿಲ್ಲ ಅಂತ ಹೇಳ್ತಾರೆ. ಆದರೂ ಕೋಪದಲ್ಲಿ ಆಡಿದ ಮಾತಿಗೆ ಪಶ್ಚಾತ್ತಾಪ ಪಟ್ಟು ಹೇಳಿದವ್ರಿಗೆ ಒಂದು ಸಾರಿಯನ್ನು ಕೇಳಿದಾಗ ಎಲ್ಲೋ ಒಂದು ಕಡೆ ಅವರ ವ್ಯಕ್ತಿತ್ವ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ ಅಂತ ನನಗನ್ಸುತ್ತೆ. ರೀಸೆಂಟಾಗಿ ಸಂಡೇ ಎಪಿಸೋಡಿನಲ್ಲಿ ರಕ್ಷಿತಾ ಮೇಲೆ ಹಾಗೂ ರಘು ಅವರನ್ನು ಇಟ್ಕೊಂಡು ಅಶ್ವಿನಿ ಅವರು ಒಂದು ಒಪಿನಿಯನನ್ನು ಹಾಕ್ತಾರೆ. ಅದು ತುಂಬ ಕೆಟ್ಟದಾಗಿತ್ತು ಆ್ಯಂಡ್ ಕೇಳೋ ನಮಗೂ ಕೂಡ ಅದು ಇಷ್ಟ ಆಗಲಿಲ್ಲ. ಇದು ಹೇಳಿದ್ಮೇಲೆ ಅದು ತಪ್ಪು ಅಂತ ಎಲ್ಲೋ ಅಶ್ವಿನಿ ಅವ್ರಿಗೆ ಅರಿವಾಗಿ ಅದನ್ನು ಅವರು ಹೋಗಿ ಸಾರಿ ಕೇಳ್ಕೊಂಡಿದ್ರೆ ಅಶ್ವಿನಿ ಅವರ ವ್ಯಕ್ತಿತ್ವ ಸ್ವಲ್ಪ ಮಟ್ಟಗಾರು ಮೇಲೆ ಬರ್ತಿತ್ತು. ಬಟ್ ಆದರೆ ಅವರು ನಿನ್ನೆ ನಾಮಿನೇಷನ್ಸಲ್ಲಿ ರಘು ಅವ್ರನ್ನೇ ಚೀಪ್ ಅಂತ ಹೇಳ್ತಾರೆ. ನೀವು ಯೋಚನೆ ಮಾಡೋ ಮಟ್ಟ ಸರಿ ಇಲ್ಲ, ನಾನು ಹೇಳಿದ್ದು ಬರೀ ಸಪೋರ್ಟ್ ಆಗಿದ್ದಾರೆ, ಒಂದು ಅಣ್ಣನ ರೀತಿಯಲ್ಲಿ ಹೇಳಿದೆ, ನೀವು ತಿಳ್ಕೊಂಡಿದ್ದ ರೀತಿ ತಪ್ಪು ಅಂತ ಅದನ್ನು ತಿರುಚ್ತಾರೆ. ತುಂಬಾ ಮ್ಯಾನಿಪ್ಯುಲೇಟಿವ್ ಆಗಿ ಅಶ್ವಿನಿ ಅವರು ಆಟ ಆಡ್ತಾರೆ. ಅಲ್ಲಿರೋ ಎಲ್ಲರಿಗೂ ಹೇಳ್ತಾರೆ ನನ್ನ ವಯಸ್ಸಿಗಿಂತ ಅರ್ಧ ವಯಸ್ಸಾಗಿಲ್ಲ ನಿನಗೆ ಅಂತ ಹೇಳ್ತಾರೆ. ಅಲ್ಲಿರೋರು ಎಲ್ಲರಿಗಿಂತ ವಯಸ್ಸಲ್ಲಿ ದೊಡ್ಡೋಳು ಅನ್ನೋ ಫೀಲ್ ಮಾಡೋ ಅಶ್ವಿನಿ ಅವರು ಇಲ್ಲಿಂದನೂ ಕೂಡ ದೊಡ್ಡವರಾಗಿ ಯೋಚನೆ ಮಾಡಬೇಕು, ಮಿಕ್ದವ್ರಿಗೆ ಮಾರ್ಗದರ್ಶನ ಮಾಡಬೇಕು, ಒಳ್ಳೆಯ ಮಾತುಗಳನ್ನು ಹೇಳಬೇಕು, ತಪ್ಪು ದಾರಿಯಲ್ಲಿ ನಡೀತಿದ್ರೆ ಅವ್ರನ್ನ ತಿದ್ದಿ ಸರಿ ಮಾಡಲಿಕ್ಕೆ ಟ್ರೈ ಮಾಡಬೇಕು ಹೊರತು ಅದನ್ನು ದಾಳವಾಗಿ ಉಪಯೋಗಿಸ್ಕೊಳ್ಳೋದು ಅಥವಾ ಅದನ್ನು ತಿರ್ಚಿ ಮಾತಾಡೋದು, ಅವ್ರಿಗೆ ಇನ್ನೇನೋ ಹೇಳಿ ಅವ್ರ ಮನಸ್ಸಿಗೆ ನೋವು ಮಾಡೋದು, ಅವ್ರನ್ನ ತಪ್ಪು ದಾರಿಗೆ ಎಳೆಯೋದು, ಇಂಥ ಕೆಲಸಗಳನ್ನು ಮಾಡಬಾರ್ದು. ನನ್ನ ವಯಸ್ಸಿನಷ್ಟು ನಿನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ನನ್ನ ವಯಸ್ಸಿನ ಅರ್ಧ ವಯಸ್ಸು ನಿನಗೆ ಆಗಿಲ್ಲ ಅಂತೆಲ್ಲನೂ ಹೇಳ್ತಾರೆ. ಆದರೆ ಯಾರಾದರೂ ಅವ್ರಿಗೆ ನಿಮಗೆ ವಯಸ್ಸಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಸಿಟ್ಟು ಮಾಡ್ಕೊತಾರೆ, ರಿಯಾಕ್ಟ್ ಮಾಡ್ತಾರೆ, ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ನನಗನ್ಸಿದ್ದಿಷ್ಟೇ, ಯಾರೆಲ್ಲ ಏನೆಲ್ಲ ಸ್ಟ್ರಾಟಜಿ ಮಾಡ್ತಾರೋ ಬಿಗ್ ಬಾಸಲ್ಲಿ, ಬಟ್ ಅಶ್ವಿನಿ ಅವರ ಸ್ಟ್ರಾಟಜಿ ಒಂದು ನೆಗೆಟಿವ್ ಆಗಿರೋದು. ಇನ್ನೊಂದು, ನನಗೆ ವಯಸ್ಸಾಗಿದೆ, ಇಷ್ಟು ವಯಸ್ಸಾಗಿದ್ದರೂ ಕೂಡ ನಾನು ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದೀನಿ, ಇಲ್ಲಿರೋ ನನಗಿಂತ ವಯಸ್ಸಲ್ಲಿ ಕಮ್ಮಿ ಇರೋರೆಲ್ಲ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ, ನಾನು ಸ್ಟ್ರಾಂಗಾಗಿ ನಿಂತಿದ್ದೀನಿ ಅಂತ ತೋರಿಸ್ಕೊಳ್ಳೋದೇ ಅವರ ಸ್ಟ್ರಾಟಜಿ. ಬಟ್ ಇದು ಯಾವುದೂ ವರ್ಕ್ ಆಗೋದಿಲ್ಲ. ನಮಗೆ ನಿಮ್ಮ ಸ್ಟ್ರಾಟಜೀಸ್ ಅರ್ಥ ಆಗಿದೆ. ಸ್ಟ್ರಾಟಜೀಸ್ಗಳು ಪ್ಲೇ ಆಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಆಗೋದು ಒಂದು ಎಂಟರ್ಟೈನ್ಮೆಂಟ್, ಇನ್ನೊಂದು ನಿಮ್ಮ ವ್ಯಕ್ತಿತ್ವ. ನೀವು ಹೇಗೆ ಆಟಾಡ್ತೀರಾ, ಹೇಗೆ ಮಾತಾಡ್ತೀರಾ, ಸಿಚುವೇಶನ್ಸ್ಗಳಲ್ಲಿ ನಿಮ್ಮ ನಡೆ ಏನು, ನಿಮ್ಮ ನುಡಿ ಏನು, ಇದನ್ನು ಸಾಕಷ್ಟು ವರ್ಷಗಳಿಂದ ಸೀಸನ್ಸ್ಗಳಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಅಂಥ ವ್ಯಕ್ತಿತ್ವ ಅಷ್ಟೇ ಗೆದ್ದಿದೆ, ನೀವು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಗೆಲ್ಲಬಾರ್ದು ಅನ್ನೋದು ನನ್ನ ಆಸೆ ಕೂಡ. ನಿಮ್ಮ ಅಭಿಪ್ರಾಯ ತಿಳಿಸ್ಕೊಡಿ, ಕಾಯ್ತಾ ಇರ್ತೀನಿ.